ನಾವು ಸಮುದ್ರ ನೋಡಿದಾಗ ಅದು ಶಾಂತವಾಗಿ ಕಾಣುತ್ತೆ. ಅಲೆ, ಗಾಳಿ, ನೀರು. ಆದ್ರೆ ಅದೇ ನೀರಿನ ಕೆಳಗೆ ಹೋಗ್ತಾ ಹೋದಂತೆ ಒಂದು ದೊಡ್ಡ ಶತ್ರು ಎದುರಾಗುತ್ತೆ. ಅದೇ ಒತ್ತಡ, ಪ್ರೆಷರ್. ಇವತ್ತು ಓಷನ್ ಅಂದ್ರೆ ಏನು, ಅದರ ಆಳದಲ್ಲಿ ಪ್ರೆಷರ್ ಎಷ್ಟು ಮತ್ತು ಅದು ಎಷ್ಟು ಅಪಾಯಕಾರಿ ಅಂದ್ರೆ ಸಾಧಾರಣ ಉದಾಹರಣೆಗಳ ಜೊತೆ ನೋಡೋಣ. ಓಷನ್ ಅಂದ್ರೆ ಕೇವಲ ನೀರಿನ ದೊಡ್ಡ ಜಾಗ ಅಲ್ಲ, ಅದು ಭೂಮಿಯ ಲೈಫ್ ಮಷೀನ್. ನಮ್ಮ ದೇಹದಲ್ಲಿ ಹಾರ್ಟ್ ಇಲ್ಲದೆ ನಾವು ಬದುಕೋಕೆ ಆಗಲ್ಲ ಅಲ್ವಾ? ಭೂಮಿಗೂ ಓಷನ್ ಹಾಗೆ. ಓಷನ್ ಮಳೆ ತರಿಸುತ್ತದೆ, ಹವಾಮಾನ ಕಂಟ್ರೋಲ್ ಮಾಡುತ್ತದೆ, ನಮ್ಗೆ ಉಸಿರಾಡಲು ಆಕ್ಸಿಜನ್ ಕೊಡುತ್ತದೆ. ಭೂಮಿಯ 10 ಜನರಲ್ಲಿ 7 ಜನ ಸಮುದ್ರದ ಮೇಲೆ ನೇರವಾಗಲಿ ಅಥವಾ ಪರೋಕ್ಷವಾಗಲಿ ಅವಲಂಬಿತರಾಗಿದ್ದಾರೆ. ಈ ಸಮುದ್ರದ ಬಗ್ಗೆ ಯಾರು ಅಧ್ಯಯನ ಮಾಡ್ತಾರೆ ಅಂದ್ರೆ ವಿಜ್ಞಾನಿಗಳು. ಅವರು ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು, ವಿಶೇಷ ಸಂವೇದಕಗಳನ್ನು ಬಳಸಿ ಸಮುದ್ರದ ಕೆಳಗೆ ಏನು ಇದೆ ಅಂತ ನೋಡ್ತಾರೆ. ಆದ್ರೂ ಅವರು ಕೂಡ ಹೇಳ್ತಾರೆ, ಸಮುದ್ರದ ಬಗ್ಗೆ ನಮ್ಗೆ ಎಲ್ಲವೂ ಗೊತ್ತಿಲ್ಲ. ಸಮುದ್ರದ ಮೇಲ್ಮೈಯಲ್ಲಿ ಒತ್ತಡ ಸಾಮಾನ್ಯ, ನಿನ್ನ ತಲೆಯ ಮೇಲೆ ಒಂದು ಶಾಲಾ ಚೀಲ ಇಟ್ಟಂತೆ. ಇಲ್ಲಿ ಈಜಬಹುದು, ಭಯ ಇಲ್ಲ. 100 ಮೀಟರ್ ಕೆಳಗೆ ಹೋದ್ರೆ ಒತ್ತಡ 10 ಪಟ್ಟು ಜಾಸ್ತಿ. ನಿನ್ನ ತಲೆಯ ಮೇಲೆ ಒಂದು ಬೈಕ್ ಇಟ್ಟಂತೆ. ಕಿವಿಯಲ್ಲಿ ನೋವು ಶುರು ಆಗುತ್ತೆ, ಸಾಮಾನ್ಯ ಜನ ಹೋಗಲು ಆಗಲ್ಲ. 1000 ಮೀಟರ್ ಅಂದ್ರೆ ಸಣ್ಣ ಪರ್ವತದಷ್ಟು ಆಳ. ಇಲ್ಲಿ ಒತ್ತಡ 100 ಪಟ್ಟು. ನಿನ್ನ ಮೇಲೆ 10 ಬಸ್ಗಳು ನಿಂತಂತೆ. ಮಾನವನ ಎಲುಬು ಉಳಿಯಲ್ಲ, ಯಂತ್ರಗಳು ಮಾತ್ರ ಹೋಗಬಹುದು. 4000 ಮೀಟರ್ ಅಂದ್ರೆ ಹಲವಾರು ಪರ್ವತಗಳಷ್ಟು ಆಳ. ದೇಹವನ್ನು ಉಕ್ಕಿನ ಒತ್ತುವ ಯಂತ್ರದಲ್ಲಿ ಒತ್ತಿದಂತೆ. ಕಬ್ಬಿಣದ ಬಾಟಲಿ ಕೂಡ ಕುಸಿದು ಹೋಗುತ್ತೆ. ಮಾನವನ ದೇಹ ತಕ್ಷಣವೇ ನಾಶ. ಈ ಆಳದ ಒತ್ತಡ ನೋಡಿದರೆ ವಿಜ್ಞಾನಿಗಳಿಗೂ ಭಯ ಬರುತ್ತೆ. ಅದಕ್ಕೆ ಮನುಷ್ಯ ಹೋಗದೆ ಯಂತ್ರಗಳನ್ನು ಮಾತ್ರ ಕಳಿಸ್ತಾರೆ. ಆದ್ರೂ ಕೆಲ ಯಂತ್ರಗಳು ಕೂಡ ಒತ್ತಡದಿಂದ ನಾಶವಾಗಿವೆ. ಇದೀಗ ಸಮುದ್ರದ ಅತಿ ಆಳದ ಜಾಗ 11,000 ಮೀಟರ್. ನಿನ್ನ ಮೇಲೆ 100 ಆನೆಗಳು, 50 ಬಸ್ಗಳು, ಒಂದು ವಿಮಾನ ಎಲ್ಲ ಒಂದೇ ಸಮಯದಲ್ಲಿ ನಿಂತಂತೆ ಒತ್ತಡ. ಇಲ್ಲಿ ಮನುಷ್ಯ ಒಂದು ಕ್ಷಣವೂ ಬದುಕೋಕೆ ಆಗಲ್ಲ. ವಿಶೇಷ ಜಲಾಂತರ್ಗಾಮಿ ನೌಕೆಗಳು ಮಾತ್ರ ಹೋಗಬಹುದು. ಆದ್ರೆ ಅಷ್ಟೊಂದು ಆಳದಲ್ಲೂ ಮೀನುಗಳು ಬದುಕುತ್ತವೆ. ಇಲ್ಲೊಂದು ಮುಖ್ಯ ವಿಷಯ, 11,000 ಮೀಟರ್ ಆಳದಲ್ಲಿರುವ ಮೀನುಗಳಿಗೆ ಒತ್ತಡ ಭಾರವಾಗಿ ಅನಿಸಲ್ಲ. ಯಾಕೆಂದರೆ ಅವು ಹುಟ್ಟಿದ್ದೇ ಆ ಒತ್ತಡದೊಳಗೆ. ನಾವು ಅಚಾನಕ್ ಭಾರ ಎತ್ತಿದ್ರೆ ದೇಹಕ್ಕೆ ನೋವು ಆಗುತ್ತೆ. ಆದ್ರೆ ಕೂಲಿ ಕಾರ್ಮಿಕರು ಪ್ರತಿದಿನ ಭಾರ ಎತ್ತಿದ್ರೂ ಹೊಂದಿಕೊಂಡಿರುತ್ತಾರೆ ಅಲ್ವಾ? ಆಳದ ಮೀನುಗಳು ಕೂಡ ಹಾಗೆ. ಒತ್ತಡ ಅವುಗಳಿಗೆ ಸಾಮಾನ್ಯ ಜೀವನವಾಗಿದೆ. ಆಳ ಸಮುದ್ರದಲ್ಲಿರುವ ಮೀನುಗಳ ದೇಹ ಮೃದುವಾಗಿರುತ್ತೆ. ಪ್ಲಾಸ್ಟಿಕ್ ಬಾಟಲಿಯನ್ನು ಒತ್ತಿದ್ರೆ ಮುರಿಯುತ್ತೆ. ರಬ್ಬರ್ ಚೆಂಡನ್ನು ಒತ್ತಿದ್ರೆ ಹೊಂದಿಕೊಳ್ಳುತ್ತೆ. ಮೀನು ಎಂದರೆ ರಬ್ಬರ್, ಮನುಷ್ಯ ಎಂದರೆ ಪ್ಲಾಸ್ಟಿಕ್. ಅದಕ್ಕೆ ಅವು ಬದುಕುತ್ತವೆ. ಆಳ ಸಮುದ್ರದ ಶಬ್ದಗಳನ್ನು ದಾಖಲಿಸಲು ವಿಜ್ಞಾನಿಗಳು ವಿಶೇಷ ಉಪಕರಣಗಳನ್ನು ಬಳಸುತ್ತಾರೆ. ಕೆಲ ಶಬ್ದಗಳನ್ನು ಕೇಳಿದಾಗ ಅವರು ಕೂಡ ಹೇಳ್ತಾರೆ, ಈ ಶಬ್ದ ಯಾರಿಂದ ಬರುತ್ತೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿಲ್ಲ. ಸಮುದ್ರ ಮೌನವಾಗಿದೆ ಅಂತ ಅನಿಸತ್ತೆ. ಆದ್ರೆ ಆಳ ಸಮುದ್ರದಲ್ಲಿ ಶಬ್ದ ದೂರದೂರಿಗೆ ಹರಡುತ್ತೆ. ಖಾಲಿ ಸಭಾಂಗಣದಲ್ಲಿ ಸಣ್ಣ ಶಬ್ದವು ಜೋರಾಗಿ ಕೇಳಿಸೋದೆ ಅಲ್ವಾ? ಆಳ ಸಮುದ್ರ ಕೂಡ ಹಾಗೆ. ವಿಜ್ಞಾನಿಗಳು ಹೇಳ್ತಾರೆ, ಅಂತರಿಕ್ಷವನ್ನು ಅಧ್ಯಯನ ಮಾಡಲು ತಂತ್ರಜ್ಞಾನ ಇದೆ. ಆದ್ರೆ ಸಮುದ್ರದ ಒತ್ತಡವನ್ನು ನಿಭಾಯಿಸಲು ಇವತ್ತಿಗೂ ಪೂರ್ಣ ಪರಿಹಾರ ಇಲ್ಲ. ಒಂದು ಪದದಲ್ಲಿ ಹೇಳ್ಬೇಕಂದ್ರೆ ಒತ್ತಡ. ಬಲ್ಲೂನ್ ಅಂದ್ರೆ ಅಂತರಿಕ್ಷದ ಉಡುಪು. ಕಲ್ಲು ಅಂದ್ರೆ ಸಮುದ್ರದ ಒತ್ತಡ. ಬಲೂನ್ ಕಲ್ಲಿನ ಮುಂದೆ ಉಳಿಯಲ್ಲ. ಪ್ರತಿ ಮೀಟರ್ ಕೆಳಗೆ ಹೋದಂತೆ ಒತ್ತಡ ಜಾಸ್ತಿ ಆಗುತ್ತೆ. ಈ ಒತ್ತಡ ನಮಗೆ ಹೇಳುತ್ತದೆ, ಸಮುದ್ರದ ಶಕ್ತಿ ನಮಗಿಂತ ಜಾಸ್ತಿ. ವಿಜ್ಞಾನಿಗಳು ಕೂಡ ಒಂದೇ ಮಾತು ಹೇಳ್ತಾರೆ, ಸಮುದ್ರ ನಮಗಿಂತ ಶಕ್ತಿಶಾಲಿ. ಇವತ್ತು ಸಮುದ್ರದ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಬಂದಿದೆಯಾ? ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮೆಚ್ಚುಗೆ ಸೂಚಿಸಿ. ಇನ್ನೂ ಸರಳವಾಗಿ ವಿವರಿಸುವ ಸಮುದ್ರ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.